ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೇಲೇ ಹೇಗೆ ಮಿರ್ಚಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ತಾನೇ ಮಿರ್ಚಿ ಇಷ್ಟ ಇಲ್ಲ ಹೇಳಿ. ಇನ್ನೇನು ಮಳೆಗಾಲ ಶುರುವಾಗ್ತಾ ಬಂತು. ಮಳೆಗಾಲ ಶುರು ಆದರೆ ಸಾಕು, ಬಿಸಿ ಬಿಸಿ ಸಂಜೆ ಟೈಮ್ ಟೀ ಜೊತೆ ಏನಾದರೂ ಬೇಕು ಅನಿಸುತ್ತೆ. ಅದರಲ್ಲೂ ಮಿರ್ಚಿ ಪ್ರಿಯರು ತುಂಬಾ ಜನ ಇರ್ತಾರೆ. ಅದರಲ್ಲಿ ನಾನು ಕೂಡ ಹೌದು. ನಮ್ಮ ಮನೇಲಂತೂ ಮಳೆ ಬಂದರೆ ಸಾಕು, ಹೊರಗಡೆ ಏನಾದರೂ ಟೀ ಜೊತೆ ಬಿಸಿ ಬಿಸಿ ಮಿರ್ಚಿ ಆಗಲಿ ಬಜ್ಜಿ ಆಗಲಿ ಬೇಕು ಅನಿಸುತ್ತೆ. ಸೊ ಇವಾಗ ನಾನಿಲ್ಲಿ ಒಂದು ಬೌಲು ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ, ಹಾಗೆ ಸ್ವಲ್ಪ ಅಂದರೆ ಒಂದು 3 ಸ್ಪೂನಷ್ಟು, ಟೀ ಸ್ಪೂನ್ ಏನಿರುತ್ತೆ ಆ 3 ಸ್ಪೂನಷ್ಟು ಕಾದಿರೋಂಥ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ತಾ ಕಲಿಸ್ಬೇಕು. ಮತ್ತು ಇದರಲ್ಲಿ ಇನ್ನೊಂದು ಪದಾರ್ಥ ಹಾಕಿದ್ದೀನಿ, ಏನಪ್ಪ ಅಂದರೆ ಜೀರಿಗೆ. ನೀವು ಜೀರಿಗೆ ಆದರೂ ಹಾಕ್ಕೋಬೋದು, ಇಲ್ಲ ಅಜ್ವಾಯಿನ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆನ ಹಾಕಿದ್ದೀನಿ. ಜೀರಿಗೆ ಕೂಡ ಸ್ವಲ್ಪ ಆದರೆ ಸಾಕು, ತುಂಬ ಆದರೂ ಕೂಡ ಚೆನ್ನಾಗಿರಲ್ಲ. ಇವಾಗ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಇದು ಪರ್ಫೆಕ್ಟ್ ಆದಂತಹ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಈ ಥರ ಮೇಲ್ಗಡೆಯಿಂದ ಬಿಟ್ಟಾಗ ಅದು ಕಟ್ಟಾಗಬಾರ್ದು. ಹಿಟ್ಟು ಕಟ್ಟಾದರೆ ಅದು ಸರಿ ಬಂದಿಲ್ಲ ಅಂತ ಅರ್ಥ. ನಾವು ಆ ಥರ ಬಿಟ್ಟಾಗ ಹಿಟ್ಟು ಕಟ್ಟಾಗಬಾರ್ದು. ಸೊ ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕೂಡ ಕಾದಿದೆ. ಅದ್ರ ಜೊತೆಗೆ ಬಿಸಿ ಬಿಸಿ ಟೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಪಕ್ಕದಲ್ಲಿ ಟೀ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಎಣ್ಣೆ ಕಾದಿದೆ. ಇಲ್ಲಿ ನಾನು ಹಸಿಮೆಣಸಿಕಾಯಿ ತುದಿನ ಮುರಿತಾ ಇದ್ದೀನಿ. ಈ ಮೆಣಸಿಕಾಯಿ ತುದಿ ಯಾಕೆ ಮುರಿದೆ ಅಂದರೆ, ಮೆಣಸಿಕಾಯಿ ತುದಿ ಹಾಗೆ ಹಾಕಿದರೆ ಎಣ್ಣೆ ಸಿಡಿಯುತ್ತೆ. ಈ ಥರ ನೀವು ಮೆಣಸಿಕಾಯಿ ತುದಿ ಮುರಿದು ಹಾಕೋದ್ರಿಂದ ಎಣ್ಣೆ ಸಿಡಿಯೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ತುದಿನ ಮುರಿದಿರೋದು. ಇವಾಗ ನೋಡಿ, ಈ ಥರ ಮಿರ್ಚಿನ ಬಿಡಬೇಕು. ಮೇಲ್ಗಡೆ ನೋಡ್ಬೋದು ನೀವು ಎಣ್ಣೆಲಿ ಮೇಲ್ಗಡೆ ಕೆಳಗಡೆ ಹಿಟ್ಟಿದೆ, ಸೈಡಲ್ಲೂ ಕೂಡ ಹಿಟ್ಟಿದೆ, ಬಟ್ ಮೇಲ್ಗಡೆ ಮಾತ್ರ ಹಿಟ್ಟು ಕಾಣಿಸ್ತಾ ಇಲ್ಲ, ಮೆಣಸಿಕಾಯಿ ಕಾಣಿಸ್ತಾ ಇದೆ. ಇದೇ ಥರ ಮಿರ್ಚಿ ಬಿಡಬೇಕು. ಇದು ಪರ್ಫೆಕ್ಟ್ ಆದ ಮಿರ್ಚಿ ಬಿಡೋ ವಿಧಾನ ಅಂತಲೇ ಹೇಳ್ಬೋದು. ಮೇಲ್ಗಡೆ ನಮಗೆ ಮೆಣಸಿಕಾಯಿ ಕಾಣಿಸ್ಬೇಕು, ಆ ಥರ ನಾವಿಲ್ಲಿ ಮಿರ್ಚಿನ ಬಿಡಬೇಕು. ಇದು ಕಂದು ಬಣ್ಣ ಬರೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಹೈ ಫ್ಲೇಮ್ ಇಟ್ಟರೂ ಕೂಡ ಸೀದೋಗುತ್ತೆ ಮತ್ತು ಮೆಣಸಿಕಾಯಿ ಬೇಯೋದಿಲ್ಲ. ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನೋಡ್ಬೋದು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಒಂದು 3 ಮಿರ್ಚಿನ ಮೊದಲು ಹಾಕಿದ್ದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಫ್ರೈ ಮಾಡ್ಕೊಂಬಿಡೋಣ. ಅದು ಕೂಡ ಸೇಮ್ ಮೆಥಡಲ್ಲಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಇಲ್ಲಿ ಮತ್ತೆ ಒಂದು ರೌಂಡ್ ಮಿರ್ಚಿನ ಹಾಕ್ತಾಯಿದ್ದೀನಿ. ಇನ್ನೊಂದು 3 ಮಿರ್ಚಿನ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಸೇಮ್ ಮೆಥಡಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆ ಥರ ಬಂದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳಗಿರೋ ಮೆಣಸಿಕಾಯಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಬಂದಾಯಿತು. ಇದು ಕೂಡ ಇವಾಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ವಿಡಿಯೋನ ಲೈಕ್ ಮಾಡಿ. ಈ ಥರ ಮಿರ್ಚಿ ನೀವು ಖಂಡಿತ ಒಂದು ಸರಿ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ.